ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ಭಾರವಾಗಿದೆ? 1,000 ಹೊನ್ನಿನ ವರಹ. ಹೌದಾ? ಬಹಳ ಸಂತೋಷ. ಅಮ್ಮ, ನಾನು ಮಾಡಿದ ಕೆಲಸಕ್ಕೆ ಸಂಬಳ ಅಂತ ಅವ್ರು ಹೇಳಿದ್ರು. ಆದ್ರೆ ಇದು ಸಂಬಳ ಅಲ್ಲ. ಗುರುಗಳು ದಂಪತಿಗಳಿಗೆ ಕೊಟ್ಟಿರೋ ಉಡುಗೊರೆ ಅಂತೆ ನನ್ನ ಭಾವನೆ. ಇದನ್ನ ಸಂಬಳ ಅಂತ ಭಾವಿಸಿದ್ರೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಬಳದ ನಿರೀಕ್ಷೆ ಮೂಡುತ್ತೆ. ಕಡಿಮೆ ಕೊಟ್ರೆ ನಿರಾಶೆ ಆಗತ್ತೆ. ಅದಕ್ಕೆ ಆಸ್ಪದ ಇರಬಾರ್ದು ಅಂತ. ಗುರುಗಳಿಗೆ ನಮ್ ವೆಂಕಟನಾಥ ಅಂದ್ರೆ ಬಹಳ ಪ್ರೀತಿ. ಮಠದ ರಹಸ್ಯವಾದ ಕೆಲ್ಸಗಳಿಗೂ ಇವನನ್ನೇ ನಂಬ್ತಾರೆ ಅಂದ್ರೆ ಸ್ವಲ್ಪ ಮಾತೆ. ದಿಕ್ಕೆಟ್ಟು ಬಂದಾಗ ನಮಗೆ ನೆಲೆ ನೀಡಿ ಗೌರವದ ಬದುಕು ಕಟ್ಟಿಕೊಟ್ಟವರು ಅವರು. ದೇವರ ಮುಂದೆ ಸೇವೆ ಮಾಡಿ ಸೇವೆಗೆ ಪ್ರಸಾದ ಪಡೆಯಬೇಕೇ ಹೊರತು ಕೂಲಿಯನ್ನಲ್ಲ. ಸೇವೆ ನನ್ನ ಧರ್ಮ. ಅವ್ರು ಕೊಡೋದು ಪ್ರಸಾದ. ದೇವರು ಮತ್ತು ಭಕ್ತನ ನಡುವೆ ಸಂಬಂಧಗಳಿದ್ದರೆ ಮಾತ್ರ ಸಂತೃಪ್ತಿ. ಆಹಾ, ಮುತ್ತಿನಂಥ ಮಾತು. ನಿನ್ನ ಬಂಧು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆಪ್ಪ. ಬಂಧು ಅಷ್ಟೇ ಯಾಕೆ ಭಾವ, ನೀವು ನನ್ನ ಗುರುವೂ ಅಲ್ಲವೇ? ಒಟ್ನಲ್ಲಿ ಗುರುಗಳು ಸಂತೃಪ್ತರಾಗಿದ್ದು ಸಂಪನ್ನವಾಯಿತು. ಆದರೂ ನಮ್ಮ ಕಣ್ಣೆದುರಿಗೆ ಒಂದು ಕೆಟ್ಟ ಘಟನೆ ನಡೀತು. ಅದೇ ಬೇಸರ ಆಯಿತು. ಯಾಕೆ ಗುರುರಾಜ, ಅಂಥದ್ದೇನಾಯ್ತು? ಮನ್ಮಥ ಲೀಲೆಗಳೆಷ್ಟು? ಅವು ಯಾವುವು? ಸ್ತ್ರೀ ಪುರುಷರ ಸಮಾಗಮದಲ್ಲಿ ಅಂತರಾತ್ಮ ಏನು? ಇದಕ್ಕೆಲ್ಲ ಮೂಲ ಕಾರಣ ಆ ಗೋವಿಂದಾಚಾರ್ಯರು. ಇಷ್ಟು ವರ್ಷ ಮಠದಲ್ಲಿ ಉಂಡು ತಿಂದು ಆಶ್ರಯ ಪಡೆದ ಗೋವಿಂದಾಚಾರ್ಯರಂಥ ವ್ಯಕ್ತಿಗಳೇ ಉಂಡು ಮನೆ ಜಂತಿ ಎಣಿಸ್ತಾರೆ ಅಂದ್ರೆ ಬೇರೆ ಯಾರು ನಂಬೋದು? ಛೇ, ಮಠದಲ್ಲಿ ಮಾತ್ರ ಶತ್ರುಗಳಿರೋದಿಲ್ಲ ಭಾವ. ಮನೆ ಮನೆಯಲ್ಲೂ ಇರ್ತಾರೆ. ನಮ್ ಜೊತೆ ಇದ್ದುಕೊಂಡು ನಮ್ ಜೊತೆಲೇ ಊಟ ಮಾಡಿ ನಮಗೇ ದ್ರೋಹ ಮಾಡ್ತಾರೆ. ಅವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿರ್ತಾರೆ. ಆದ್ರೆ ದೇವ್ರು ಅಂತ ಒಬ್ಬ ಇದ್ದಾನೆ. ಅವನು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ತಪ್ಪು ಮಾಡಿದವ್ರಿಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನೋಡಿ, ನೀವು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀವಿ. ಮತ್ತ್ಯಾಕೆ ನಮ್ಮನ್ನು ಕೊಲ್ಬೇಕು ನೀವು? ನಮ್ ಸಾವಿಂದ ನಿಮಗೇನ್ ಲಾಭ? ನಿಮ್ಮಿಂದ ಆಗ್ತಿರೋ ನಷ್ಟನ ತಡೆದ್ರೆ ಅದೇ ನಮ್ಗೆ ಬಹು ದೊಡ್ಡ ಲಾಭ. ಏಯ್, ಏನ ಕಣಿ ಕೇಳ್ತೀರಾ? ಇವನ್ ಬದುಕಿರೋ ಅಷ್ಟು ದಿನ ನಂಗೆ ನೆಮ್ಮದಿ ಇಲ್ಲ. ಮುಗಿಸ್ಬಿಡ್ರು. ಏಯ್, ಇವ್ರಿಬ್ರನ್ನ ಜೀವಂತ ಸುಟ್ಬಿಟ್ರು. ಯಾರೋ ನೀನು? ಭೈರವ, ಕಾಲ ಭೈರವ. ಇಲ್ಲಿಗೆ ಯಾಕೆ ಬಂದೆ? ಅದನ್ನೇ ನಾನು ಕೇಳ್ತಿದ್ದೀನಿ.
ಇಲ್ಲಿಗೆ ಯಾಕೆ ಬಂದ್ರಿ? ಈ ಜಾಗ ಸ್ಮಶಾನಕ್ಕೆ ಸೇರಿದ್ದು. ಈ ಸ್ಮಶಾನ ಜಾಗ ಎಲ್ಲ ನಂದು. ಆ ಸ್ಮಶಾನ ನಿಂಜಾಗವ? ನೀನೇನ್ ಭೂತನೋ ಪ್ರೇತನೋ? ಭೂತ ಪ್ರೇತಗಳಿಗೆ ಮುಕ್ತಿ ಕೊಡೋ ಭೂತನಾಥ, ಸತ್ತವರಿಗೆ ಮೋಕ್ಷ ನೀಡೋ ಸೋಮನಾಥ, ಭಕ್ತರ ಪಾಲಿನ ಕೈಲಾಸನಾಥ, ಶಿಷ್ಟರ ಪಾಲಿನ ಅಮರನಾಥ, ದುಷ್ಟರ ಪಾಲಿನ ಪ್ರಳಯ ರುದ್ರನಾಥ, ಆ ಸ್ಮಶಾನದ ಕಾವಲುಗಾರ. ಕಾವಲುಗಾರನ್ಗೆ ಇಷ್ಟೊಂದು ಬಿರುದುಗಳ? ನಾವೆಲ್ಲೋ ನೀನೇ ಪ್ರಳಯ ರುದ್ರ ಅಂತ ಅನ್ಕೋಬಿಟ್ಟಿದ್ವಿ. ಈಗ ಈ 2 ಹೆಣ ಬೀಳುತ್ತೆ, ನಾಳೆ ಬೆಂಕಿ ಇಡುವಂತೆ. ಈಗ ಜಾಗ ಖಾಲಿ ಮಾಡು. ಇಲ್ಲ ಅಂದ್ರೆ ಈ 2 ಹೆಣಗಳ ಜೊತೆ ನಿನ್ನೇನೋ ಬೀಳುತ್ತೆ. 3 ಹೆಣಗಳು ಹದ್ದು ಕಾಗೆಗಳಿಗೆ ಆಹಾರ ಹಾಕ್ತೀರಾ? ಭೈರವ, ಇವ್ರು ಏನ್ ಮಾಡಕ್ಕೂ ಹೇಸವ್ರಲ್ಲ. ಇಷ್ಟೊಂದು ಜನ ಇದ್ದಾರೆ, ನಮ್ಮನ್ನ ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಡುವೆ ನಮಗ್ ಸಹಾಯ ಮಾಡಕ್ ಬಂದು ನಿನ್ನ ಪ್ರಾಣ ಯಾಕೆ ಕಳ್ಕೋತೀಯ? ದಯವಿಟ್ಟು ಹೊರಟು ಹೋಗು. ಹೌದಣ್ಣ, ನಿಮ್ ಜೀವ ಆದ್ರೂ ಉಳಿಲಿ, ದಯವಿಟ್ಟು ಹೊರಟೋಗಿ. ತಾಯಿ ಮನಸ್ಸು ಮಾಡಿದ್ರೆ ನಿಮ್ಮ ಯಜಮಾನ್ರೆ ಇವ್ರನ್ನೆಲ್ಲ ಯಮಲೋಕ ಕಟ್ಟಬಹುದು. ಆದ್ರೆ ಅವರು ನಾನ್ ಸಹಾಯ ಮಾಡ್ಲಿ ಅಂತ ಕಾಯ್ತಾ ಇದ್ದಾರೆ. ನಿಮ್ಮ ಕೂದಲು ಕೊಂಕದ ಹಾಗೆ ನಿಮ್ಮನ್ನು ಮನೆಗೆ ತಲುಪಿಸೋ ಜವಾಬ್ದಾರಿ ನಂದು. ಏನು ಹೆದರಬೇಡಿ. ಏನ ನಮ್ಮನ್ನೇ ಯಮಲೋಕ ಕಟ್ತೀನಿ ಅಂತ ಹೇಳ್ತೀಯಾ? ಇಷ್ಟು ಮಾತಾಡಕ್ಕೆ ನಿನ್ನ ಬಿಟ್ಟಿದೆ ತಪ್ಪಾಯ್ತು. ಏಯ್, ಮೊದ್ಲು ಇವನೇ ಸುಟ್ಟಾಕ್ರೋ.